ವೆಲ್ಕಮ್ ಟು ಸಿಂಪಲ್ ಆಗಿ ಖುಷಿಯಾಗಿರೋಣ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ, ಏನಪ್ಪ ಇದು ರೇಟ್ ಕಾರ್ಡ್ ತೋರಿಸ್ತಾ ಇದ್ದಾಳೆ ಅನ್ಕೋತಾ ಇದ್ದೀರಾ? ಹೌದು, ಮಂಗಳೂರಿಗೆ ಹೋದ ತಕ್ಷಣ ನಾವೆಲ್ಲೇ ಎಷ್ಟೇ ಫಿಶ್ ತಿಂದರೂ ಮಂಗಳೂರಿಗೆ ಹೋದಾಗ ಫಿಶ್ ಮೀಲ್ಸ್ ತಿನ್ನೋದು ನಮ್ಮದಂತೂ ರೆಗ್ಯುಲರ್ ಕೆಲಸ ಅಂತ ಹೇಳ್ಬೋದು. ಈ ಸಲ ಹಾಗೆ ಉರ್ವ ಸ್ಟೋರಲ್ಲಿರುವಂತಹ ಒಂದು ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಅದೇ ಹೋಟೆಲ್ ಮತ್ಸ್ಯ ಅಂದ್ಬಿಟ್ಟು. ಅಫ್ಕೋರ್ಸ್ ಮಂಗಳೂರಲ್ಲಿ ಫಿಶ್ ಊಟ ಅಂದರೆ ಬಾಳೆ ಎಲೆ ಊಟ. ಚಿಕ್ಕದಾಗಿರೋ ಬೊಳೆಂಜಿರ್ ಫ್ರೈ ಜೊತೆ ಪ್ರಾನ್ಸ್ ಚಟ್ನಿ, ಒಂದು ಪಲ್ಯ, ಹಾಗೆ ಪಿಕ್ಕಲ್ ಕೊಟ್ಟರು. ಆಮೇಲೆ ಬಂತು ನೋಡಿ ಬಿಸಿಯಾಗಿರೋಂತಹ ಮಂಗಳೂರು ಸ್ಪೆಷಲು ಬಾಯ್ಲ್ಡ್ ರೈಸ್. ಆ್ಯಸ್ ಯೂಶ್ವಲ್ ಬಾಯ್ಲ್ಡ್ ರೈಸ್ಗೆ ನಾನು ಸಾರು ಹಾಕಿಬಿಟ್ಟು ಊಟ ಮಾಡ್ತೀನಿ. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಅವ್ರು ಮೀನು ಸಾರು ಹಾಕಿಬಿಟ್ಟು ಊಟ ಮಾಡ್ತಾರೆ. ಬಟ್ ಇಲ್ಲಿ ಏನಂದರೆ ಈ ಬಾಯ್ಲ್ಡ್ ರೈಸು ಎಷ್ಟು ಚೆನ್ನಾಗಿತ್ತು ಅಂದರೆ ಬಿಡಿಯಾಗಿ ತುಂಬಾ ಟೇಸ್ಟಿಯಾಗಿತ್ತು. ಸಾರು ಇದ್ರೂ ಫಸ್ಟು ಬಾಯ್ಲ್ಡ್ ರೈಸ್ ಜೊತೆ ಆ ಪ್ರಾನ್ಸ್ ಚಟ್ನಿನ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಮಜಾ ಇದೆಯಲ್ಲ, ಆ ಮಜಾನೇ ಬೇರೆ. ನನಗೆ ತುಂಬ ಇಷ್ಟ. ನನ್ನ ಕರಿ ಅಥವಾ ಸಾರಿಗಿಂತ ಈ ಫಿಶ್ದು ಮಸಾಲ ಆಗಿರಲಿ, ಚಟ್ನಿ ಆಗಿರಲಿ, ಅದನ್ನೆಲ್ಲ ತಿನ್ನೋದು ಸಖತ್ ಇಷ್ಟ. ನಾವು ಅವತ್ತು ನಂಗೆ ಫಿಶ್ನ ಆರ್ಡರ್ ಮಾಡಿದ್ವಿ, ಸೋಲ್ ಫಿಶ್ಶು, ಆಮೇಲೆ ಸಿಯರ್ ಫಿಶ್ ಅಂಜಲ್ನ ಆರ್ಡರ್ ಮಾಡಿದ್ವಿ, ಆಮೇಲೆ ಪ್ರಾನ್ಸ್ ಗೀ ರೋಸ್ಟು. ಇದು ಯಾವತ್ತಿದ್ರೂ ನನ್ನ ಮಗನಿಗೆ ತುಂಬಾ ಫೇವ್ರೇಟು. ಅವನು ಫಿಶ್ ತಿನ್ನೋದಕ್ಕಿಂತ ಜಾಸ್ತಿ ಪ್ರಾನ್ಸ್ ಗೀ ರೋಸ್ಟ್ ತಿಂತಾನೆ. ಅಫ್ಕೋರ್ಸ್ ಇದಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ಬೇಕಾದ್ರೆ ನನ್ನ ಬಾಯಲ್ಲಿ ಇನ್ನೂ ನೀರು ಬರ್ತಾಯಿದೆ. ನಂಗೆ ನೋಡಿ ಎಷ್ಟು ಫ್ರೆಶ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಪ್ರಾನ್ಸ್ ಕೂಡ ಸೈಜಲ್ಲಿ ತುಂಬಾ ದೊಡ್ಡದಾಗಿತ್ತು, ತುಂಬಾ ಚೆನ್ನಾಗಿ ಬೆಂದಿತ್ತು. ಊಟದ ಜೊತೆ ಗೋಲಿ ಸೋಡಾ ಅಂತೂ ಇರಲೇಬೇಕು. ಹಾಗೆ ಗೋಲಿ ಸೋಡಾನು ಆರ್ಡರ್ ಮಾಡಿದ್ವಿ. ಅದನ್ನು ನನ್ನ ಮಗ ನೋಡಿ ಸ್ಟೈಲ್ ಹೊಡ್ಕೊಂಡು ಕುಡಿತಾ ಇದ್ದಾನೆ. ಹಾಗೆ ಬಾಯ್ಲ್ಡ್ ರೈಸು, ಅದ್ರ ಜೊತೆ ಚಟ್ನಿ, ಸ್ವಲ್ಪ ಮೀನಿನ ಮಸಾಲ ಎಂಜಾಯ್ ಮಾಡ್ತಾ ಇದ್ವಿ. ಮಸಾಲ ಸ್ವಲ್ಪ ಕಮ್ಮಿ ಆಯಿತು ಅಂದ್ಕೊಂಡು ಪ್ರಾನ್ಸ್ ಗೀ ರೋಸ್ಟಿಂದ ಒಂಚೂರು ಮಸಾಲಾನ ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ತಿನ್ನೋ ಮಜಾನೇ ಬೇರೆ. ನೀವು ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಖಾಲಿಯಾಗೋಗಿದೆ, ಏನೂ ಉಳಿದಿಲ್ಲ. ಇಷ್ಟಕ್ಕೆಲ್ಲ ಆಗಿರೋ ಬಿಲ್ ಬಂದುಬಿಟ್ಟು 990 ರೂಪೀಸ್. ಈ ಥರ ಇರತ್ತೆ ನೋಡಿ. ಫಿಶ್ ಕರಿ ಇರುತ್ತೆ, ಸಾರಿರುತ್ತೆ, ಬೊಳೆಂಜಿರ್ ಫ್ರೈ ಅಥವಾ ಯಾವುದಾದ್ರೂ ಚಿಕ್ಕ ಫಿಶ್ ಫ್ರೈ ಇರುತ್ತೆ, ಬಾಯ್ಲ್ಡ್ ರೈಸು, ಪಲ್ಯ ಇರುತ್ತೆ, ಉಪ್ಪಿನಕಾಯಿ ಇರುತ್ತೆ, ಹಾಗೂ ಚಟ್ನಿ ಇರುತ್ತೆ. ಹೋಟೆಲ್ ಮತ್ಸ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್.